ವಿರಾಟ್ ಕೊಹ್ಲಿ ಅವರ ಫಸ್ಟ್ ಕಾರ್ ಕೂಡ ಇದೇನೆ. ಅವರೊಂದು ವಿಡಿಯೋದಲ್ಲಿ ಹೇಳಿದ್ರು 2 lakhs ಸಿಕ್ಬಿಡುತ್ತೆ, 1.5 to 2 lakhs ಮ್ಯಾಕ್ಸಿಮಮ್ ಅಷ್ಟೇ. ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕಾರ್ನಾಡು. ಸೊ ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಒಂದು ಐಡಿಯಾ ಇರುತ್ತೆ, ಟೈಟಲ್ ತಮ್ನೇಲ್ ನೋಡಿ. ಸೊ ಟಾಪ್ 15 ಕಾರ್ಸ್ ಅಂಡರ್ 5 lakh rupees ಬಜೆಟ್. ಎಸ್, ಈ ಬಜೆಟ್ ಸ್ವಲ್ಪ ಟೈಟ್ ಆಗಿದೆ, ಆದ್ರೂ ಕೂಡ ಈ ಬಜೆಟ್ ಒಳಗಡೆ ನಿಮ್ಗೆ ಬೇಕಾದಂತ ಕಾರ್ ಇದೆ. ಸೊ ಸ್ಟಾರ್ಟಿಂಗ್ ಫ್ರಮ್ ಎನ್ SUV, ಫ್ರಮ್ ಎನ್ ಹ್ಯಾಚ್ಬ್ಯಾಕ್ ಟು ಕ್ರಾಸ್ ಓವರ್ ಆರ್ ಈವನ್ ಟ್ಯೂನರ್ ಕಾರ್ಸ್, ಇವೆಲ್ಲ ಬಿಟ್ಟು ನಿಮಗೆ ಲಕ್ಸುರಿ ಕಾರ್ಸ್ ಬೇಕಂದ್ರೂ ಈ ಬಜೆಟ್ ಅಲ್ಲಿ ನಿಮಗೆ ಸಿಗುತ್ತೆ. ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಹೊಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಈ ಕಾರ್ಸ್ ನ ನೀವು ಪರ್ಚೇಸ್ ಮಾಡಕ್ ಮುಂಚೆ ಒಬ್ಬ ಟ್ರಸ್ಟೆಡ್ ಮೆಕ್ಯಾನಿಕ್ ನ ನಿಮ್ ಜೊತೆ ಕರ್ಕೊಂಡು ಹೋಗಿ, ಅದ್ ಎಷ್ಟು ಕಾಸ್ಟ್ ಖರ್ಚಾದ್ರೂ ಪರವಾಗಿಲ್ಲ, ಮೆಕ್ಯಾನಿಕ್ ಫೀಸ್ ಎಷ್ಟಿರುತ್ತೋ ಅಷ್ಟು ಕೊಟ್ಟು ಅವ್ರನ್ನ ನಿಮ್ ಜೊತೆ ಕರ್ಕೊಂಡು ಹೋಗಿ ಕ್ಲೀನ್ ಆಗಿ ಚೆಕ್ ಮಾಡಿಸಿ, ತಗೊಳಕ್ ಮುಂಚೆ ಎಲ್ಲಾ ಚೆಕ್ ಪಾಯಿಂಟ್ಸ್ ಟಿಕ್ ಹಾಕಿ ಆಮೇಲೆ ಮಾತ್ರ ತಗೊಳ್ಳಿ. ಸಿನ್ಸ್ ಇಟ್ಸ್ ಯೂಸ್ಡ್ ಕಾರ್ಸ್, ನೀವ್ ಹೇಳಕ್ಕಾಗಲ್ಲ ಹಳೆ ಓನರ್ಸ್ ಅಥವಾ ಈ ಕಾರ್ ಡೀಲರ್ಸ್ ಏನೇನ್ ಮಾಡಿರ್ತಾರೆ ಅಂತ. ಟ್ಯಾಂಪರಿಂಗ್ ಎಲ್ಲ ತುಂಬಾ ಈಸಿಯಾಗಿ ಮಾಡ್ತಾರೆ. ಸೊ ಬಿ ಅವೇರ್. ಸೊ ಬನ್ನಿ ಸ್ಟಾರ್ಟಿಂಗ್ ಆಫ್ ದ ಲಿಸ್ಟ್ ವಿತ್ SUVs. ಸೊ SUV ಸೆಗ್ಮೆಂಟ್ ಅಲ್ಲಿ ನಿಮ್ಗೆ ಒಳ್ಳೆ ರೋಡ್ ಪ್ರೆಸೆನ್ಸ್ ಬೇಕು ಅಂದ್ರೆ, ಸೊ ಅಂಡರ್ 5 lakhs ದ ಫಸ್ಟ್ ಕಾರ್ ಐ ವುಡ್ ಸಜೆಸ್ಟ್ ಇಸ್ ಫಸ್ಟ್ ಜನರೇಷನ್ ಮಹೀಂದ್ರಾ XUV 500. ಸೊ ಈ ಕಾರ್ ಲಾಂಚ್ ಆಗಿದ್ದು ಅರೌಂಡ್ 2011 to 2015 ಟೈಮ್ ಅಲ್ಲಿ. ದ ಫಸ್ಟ್ ಜನರೇಷನ್ XUV ನಾನು ಮಾತಾಡ್ತಾ ಇರೋದು. ಲುಕ್ಸ್ ಬಾಲರ್, ಸೊ ಒನ್ ಆಫ್ ಮೈ ಫೇವ್ರೆಟ್ ಕಾರ್ಸ್ ಆಫ್ ಆಲ್ ಟೈಮ್. ಸೊ ಅದೊಂಥರ ಹೇಲೋ ಕಾರ್ ಅಂತಾನೆ ಹೇಳ್ಬೋದು ಮಹೀಂದ್ರಾಗೆ. ಸೊ ಎವರ್ ಸಿನ್ಸ್ ದ ಲಾಂಚ್ ಆಫ್ ದಟ್ ಕಾರ್ ಆಕ್ಚುಲಿ ಎಂಟರ್ಡ್ ಇನ್ ಟು ಒನ್ ಹೋಲ್ ನ್ಯೂ ಲೀಗ್ ಆಫ್ ಕಾರ್ ಮೇಕಿಂಗ್. ಸೊ ಈ ಕಾರಿನ ಇಂಜಿನ್ ಬಂದ್ಬಿಟ್ಟು 2.2 ಲೀಟರ್ಸ್ ಇರುತ್ತೆ, ಎಂಹಾಕ್ ಡೀಸೆಲ್ ಇಂಜಿನ್ ಬರುತ್ತೆ. ಇದರ ಮೈಲೇಜ್ ಬಂದ್ಬಿಟ್ಟು ಅರೌಂಡ್ 12 to 14 ಕಿಲೋಮೀಟರ್ಸ್ ಪರ್ ಲೀಟರ್ ಸಿಗುತ್ತೆ. ಆಮೇಲೆ ಇದರ ಹಾರ್ಸ್ ಪವರ್ ಬಂದು ಅರೌಂಡ್ 140 ಹಾರ್ಸ್ ಪವರ್ ಇದೆ. ಸೊ ದಟ್ಸ್ ಮೋರ್ ದನ್ ಸಫಿಷಿಯಂಟ್. ಕಂಫರ್ಟಬ್ಲಿ ದಿಸ್ ಕಾರ್ ಕ್ಯಾನ್ ಡೂ ಸ್ಪೀಡ್ಸ್ ಆಫ್ ಅರೌಂಡ್ 160 to 170, ನಾಟ್ ಅ ಪ್ರಾಬ್ಲಮ್ ಅಟ್ ಆಲ್. ಅಂಡರ್ 5 lakhs ಅಂತೂ ನಿಮಗೆ ಗ್ಯಾರಂಟಿ ಸಿಗುತ್ತೆ. ತುಂಬಾನೇ ಆಪ್ಷನ್ಸ್ ಇದೆ ಆಲ್ ಓವರ್ ಇಂಡಿಯಾ. ಸೊ ದ ಸೆಕೆಂಡ್ ಕಾರ್ ಆನ್ ದ ಲಿಸ್ಟ್ ಆಫ್ SUVs ಬಂದ್ಬಿಟ್ಟು ನಾನು ನಿಮ್ಗೆ ಸಫಾರಿನ ಸಜೆಸ್ಟ್ ಮಾಡ್ತೀನಿ. ಎಸ್, ದ ಅರ್ಲಿ ಟಾಟಾ ಸಫಾರಿ. ಇದರಲ್ಲಿ 4x4 ಆಪ್ಷನ್ಸ್ ಇತ್ತು. ಇವಾಗಿನ ಸಫಾರಿ ತರ ಅವ್ರು ಅವಾಗ ಫ್ರಂಟ್ ವೀಲ್ ಡ್ರೈವ್ ಕೊಟ್ಟಿರ್ಲಿಲ್ಲ. ಸೊ ಅವಾಗ ಅವರು ಆಕ್ಚುಯಲ್ ಕಾರ್ ತರ 4x4 ಕೊಟ್ಟಿದ್ರು. ತಗೊಬೇಕಾದ್ರೆ ಸ್ವಲ್ಪ ಇಟ್ ಇಸ್ ಫ್ರಮ್ 2010 ಅಪ್ವರ್ಡ್ಸ್. ಸೊ ನಿಮ್ಗೆ ಆರಾಮಾಗಿ 5 lakhs ಒಳಗಡೆ ಸಿಗುತ್ತೆ. ಸೊ ಈ ಕಾರ್ ಬಂದ್ಬಿಟ್ಟು ಇಂಜಿನ್ ಆಪ್ಷನ್ಸ್ ಇತ್ತು ಇದರಲ್ಲಿ. ಸೊ ಒಂದು ಬಂದ್ಬಿಟ್ಟು 2 ಲೀಟರ್ ಡೀಸೆಲ್ ಇತ್ತು, ಅದ್ರ ಜೊತೆನೆ 2.2 ಲೀಟರ್ ಡೈಕಾರ್ ಡೀಸೆಲ್ ಅಂತ ಇನ್ನೊಂದು ಇಂಜಿನ್ ಇತ್ತು. 140 ಹಾರ್ಸ್ ಪವರ್ ಇದೆ. ಐ ವುಡ್ ಸೇ ನೀವು ತಗೊಳ್ಳಂಗಿದ್ರೆ ಅದನ್ನ ಚೂಸ್ ಮಾಡಿ. ಸೊ ಅದು 2.2 ಲೀಟರ್ ಇಂಜಿನ್. ಇದರ ಮೈಲೇಜ್ ಬಂದು 10 to 13 ಅಷ್ಟೇ ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತೆ ನೀವು, ಅದು ಹೈವೇದಲ್ಲಿ. ಸೊ ಸಿಟಿಯಲ್ಲೆಲ್ಲ ವಿತಿನ್ 10 ಅಂತ ಇಟ್ಕೊಳ್ಳಿ, ಸಿನ್ಸ್ ಇಟ್ಸ್ ಅ ಬಿಗ್ ಕಾರ್. ನಮ್ಮ ವಿರಾಟ್ ಕೊಹ್ಲಿ ಅವರ ಫಸ್ಟ್ ಕಾರ್ ಕೂಡ ಇದೇನೆ. ಅವರೊಂದು ವಿಡಿಯೋದಲ್ಲಿ ಹೇಳಿದ್ರು, पहली गाड़ी जो मैंने ली थी खुद से वो थी सफारी. सफारी उस टाइम पे भाई साहब ऐसी गाड़ी होती थी कि रोड पे चलेगी तो जो सामने से आ रहे हो अपने आप ही साइड हो जाएंगे. ये मोटिवेशन थी सफारी लेने की. ये नहीं था कि गाड़ी अच्छी चलती है, स्पेस है. जब चलती है ना तो लोग हट. ಸೊ ಥರ್ಡ್ ಕಾರ್ ಆನ್ ದ ಲಿಸ್ಟ್ ಬಂದ್ಬಿಟ್ಟು ಇದು ಸ್ವಲ್ಪ ರೇರ್, ಆದ್ರೆ ಸಿಕ್ಕಿದ್ರೆ ಮಾತ್ರ ಜಾಕ್ ಪಾಟ್ ಅಂತ ಹೇಳ್ತೀನಿ. ಇದು ಬಂದ್ಬಿಟ್ಟು ಮಿಟ್ಸುಬಿಷಿ ಪಜೆರೋ ಫಸ್ಟ್ ಜನರೇಷನ್. ಸೊ ಅದು ಪಜೆರೋ SFX ಅಂತ. ಅದು 2002 ಅಲ್ಲಿ ಲಾಂಚ್ ಆಗಿ 2012 ವರೆಗೂ ಇತ್ತು. ಸೊ ಪಜೆರೋ ಸ್ಪೋರ್ಟ್ ಅಂತ ಬಂತು ಲೇಟರ್ ಆನ್. ಸೊ ನೀವಿಲ್ಲಿ ನೋಡ್ಬೇಕಾಗಿರೋದು ದ ಫಸ್ಟ್ ಜನರೇಷನ್ ಮಾಡೆಲ್. ಇದಕ್ಕೆ 2.8 ಲೀಟರ್ ಟರ್ಬೋ ಡೀಸೆಲ್ ಇಂಜಿನ್ ಬಂತು. ಸೊ ಇದ್ರ ಹಾರ್ಸ್ ಪವರ್ ಅರೌಂಡ್ 118 BHP ಇದೆ. ಸೊ ಇದರ ಮೈಲೇಜ್ ಸ್ವಲ್ಪ ಕಮ್ಮಿ ಇದೆ, ಅರೌಂಡ್ 9 to 11 ಸಿಗ್ಬೋದು ನಿಮ್ಗೆ ಅಷ್ಟೇ. ಸೊ ನೀವು ಇದನ್ನೆಲ್ಲ ಡೈಲಿ ಡ್ರೈವ್ ಮಾಡಕ್ ಆಗಲ್ಲ ಈ ತರ ಯೂಜ್ ಕಾರ್ನ. ಸೊ ನೀವು ಡೈಲಿ ಡ್ರೈವಿಂಗ್ ನೋಡ್ತಾ ಇದ್ದೀರಾ ಅಂದ್ರೆ ಹ್ಯಾಚ್ ಬ್ಯಾಕ್ಸ್ ನೋಡೋದು ಇಟ್ಸ್ ಅ ಬೆಟರ್ ಆಪ್ಷನ್ ಐ ವುಡ್ ಸೇ. ಇದರ ರೋಡ್ ಪ್ರೆಸೆನ್ಸ್ ಸೈಕ್ ಆಗಿದೆ. ಇದರ ರೋಡ್ ಅಬ್ಸಲ್ಯೂಟ್ ಗ್ಯಾಂಗ್ಸ್ಟರ್ ಅಂತ ಹೇಳ್ಬೋದು. ಪುಷ್ಪ 2 ಅಲ್ಲಿ ದ ರೂಲ್ ಅಲ್ಲಿ ಅವ್ರು ಇದೇ ಕಾರ್ನ ಯೂಸ್ ಮಾಡ್ತಾರೆ, ಅಲ್ಲು ಅರ್ಜುನ್ ಅವರು. ಇಟ್ ಆಬ್ವಿಯಸ್ಲಿ ಸಿಗ್ನಿಫೈಸ್ ಪವರ್ ವಿತೌಟ್ ಹ್ಯಾವಿಂಗ್ ಟು ಸೇ ಅ ವರ್ಡ್. ಸೊ ದಿಸ್ ಇಸ್ ಅಬ್ಸಲ್ಯೂಟ್ ಗ್ಯಾಂಗ್ಸ್ಟರ್ ಆಫ್ ಅ ಕಾರ್ ಐ ವುಡ್ ಸೇ. ನೆಕ್ಸ್ಟ್ ಲಿಸ್ಟ್ ಬಂದ್ಬಿಟ್ಟು ನಮ್ಮ ಹ್ಯಾಚ್ ಬ್ಯಾಕ್ಸ್. ಸೊ ಈ ಹ್ಯಾಚ್ ಬ್ಯಾಕ್ಸ್ ಅಲ್ಲಿ ಫಸ್ಟ್ ಕಾರ್ ಐ ವುಡ್ ಸಜೆಸ್ಟ್ ಇಸ್ ಹೋಂಡಾ ಬ್ರಿಯೋ. ಸೊ ಅದು ಇಂಡಿಯಾದಲ್ಲಿ ಅಷ್ಟೊಂದು ಹಿಟ್ ಆಗಿಲ್ಲ, ಐ ಡೋಂಟ್ ನೋ ವೈ, ಬಟ್ ಅಕಾರ್ಡಿಂಗ್ ಟು ಮೀ ಇಟ್ ಲುಕ್ಸ್ ಫ್ಯಾಬ್ಯುಲಸ್. ಹಿಂದೆಗಡೆ ಇರುವಂತ ಗ್ಲಾಸ್ ಡಿಸೈನ್ ಆಗಲಿ ತುಂಬಾ ಸಕಲಾಗಿದೆ. ಸೊ ಕಂಫರ್ಟ್ ಬಗ್ಗೆ ಮಾತಾಡೋದಾದ್ರೆ ಥಿಂಕ್ ಲೆಗ್ ರೂಮ್ ಅಷ್ಟು ಚೆನ್ನಾಗಿರುತ್ತೆ. ಸೊ ಹೋಂಡಾ ಬ್ರಿಯೋ ಬಂದ್ಬಿಟ್ಟು ಇದರಲ್ಲಿ ಆಟೋಮ್ಯಾಟಿಕ್ ಆಪ್ಷನ್ ಕೂಡ ಇದೆ ನಿಮ್ಗೆ. ಸೊ ನೀವು ಟ್ರಾಫಿಕ್ ಅಲ್ಲಿ ಓಡಿಸಕ್ಕೆ ನಿಮಗೆ ಪೇಷನ್ಸ್ ಇಲ್ಲ ಅಂದ್ರೆ ಐ ವುಡ್ ಸೇ ಗೆಟ್ ಅನ್ ಆಟೋಮ್ಯಾಟಿಕ್. ಆದ್ರೆ ನಿಮ್ಗೆ ಮೈಲೇಜ್ ಬೇಕು ಅಂತ ಹೇಳಿದ್ರೆ ನೀವು ಮ್ಯಾನ್ಯಲ್ ತಗೋಬೇಕು. ಸೊ ಇದ್ರಲ್ಲಿ ಕೂಡ 1.2 ಲೀಟರ್ ಐವಿಟೆಕ್ ಪೆಟ್ರೋಲ್ ಇಂಜಿನ್ ಇದೆ. ವಿಟೆಕ್ ಅಂತೂ ಬಿಡಿ, ಬೇರೆ ಮಾತೇ ಇಲ್ಲ. ಇದಕ್ಕೆ 88 ಹಾರ್ಸ್ ಪವರ್ ಇದೆ. ಐ ವುಡ್ ಸೇ ದಟ್ಸ್ ಮೋರ್ ದನ್ ಇನಫ್ ಇದೆ. ಮೈಲೇಜ್ ಬಂದ್ಬಿಟ್ಟು ಇದಕ್ಕೆ ನೀವು 15 ಎಕ್ಸ್ಪೆಕ್ಟ್ ಮಾಡ್ಬೋದು, 15 to 18. ಸೊ ಗಿವನ್ ದಟ್ ನೀವು ಮೈಂಡ್ಫುಲ್ ಆಗಿ ಓಡಿಸಿದ್ರೆ, ಫಾಸ್ಟ್ ಆಗಿ ಎಲ್ಲ ಓಡಿಸ್ತೀರಾ ಅಂದ್ರೆ ಇಟ್ ಕ್ಯಾನ್ ಈಸಿಲಿ ಡ್ರಾಪ್ ಬಿಲೋ 10. ಅಪ್ ನೆಕ್ಸ್ಟ್ ಆನ್ ದ ಲಿಸ್ಟ್ ಇಸ್ ಮಾರುತಿ ಸುಜುಕಿ ಸ್ವಿಫ್ಟ್ ಡೀಸೆಲ್. ಸೊ ಸ್ವಿಫ್ಟ್ ಇಸ್ ಒನ್ ಆಫ್ ದ OG. ಸೊ 5 lakhs ಒಳಗಡೆ ಇದಕ್ಕೆ ತುಂಬಾನೇ ಲಿಸ್ಟಿಂಗ್ಸ್ ಇದೆ. OLX ಅಲ್ಲಿ ಅರೌಂಡ್
1300 ಲಿಸ್ಟಿಂಗ್ಸ್ ಇದೆ ಮಾರುತಿ ಸುಜುಕಿ ಸ್ವಿಫ್ಟ್ಗೆ. ಸೊ ನೀವು ಆರಾಮಾಗಿ ತಗೋಬಹುದು. ಸೊ ಈ ಕಾರ್ ತಗೊಳ್ಳಂಗಿದ್ರೆ ಸ್ಟ್ರಿಕ್ಟ್ಲಿ 2015 ಅಂಡ್ ಅಪ್ರೋಚ್ ಮಾತ್ರ ನೋಡಿ. ಸೊ ಇದು ಇವಾಗವರೆಗೂ ಪ್ರೊಡಕ್ಷನ್ ಅಲ್ಲಿ ಇದೆ, ನಿಮಗೆ ಒಳ್ಳೆ ಡೀಲಿಗೆ ಸಿಗುತ್ತೆ. ಬಂದ್ಬಿಟ್ಟು ಟರ್ಬೋ ಚಾರ್ಜ್ಡ್, ಸೊ ಅರೌಂಡ್ 2000 RPM ಅಂದಮೇಲೆ ಟರ್ಬೋ ಕಿಕ್ ಇನ್ ಆಗುತ್ತೆ. ಆ್ಯಂಡ್ ಇದು ಒಂಥರ ಬೆಸ್ಟ್ ಆಫ್ ಬೋತ್ ದ ವರ್ಲ್ಡ್. ಸೊ ನಿಮಗೆ ಮೈಲೇಜ್ ಕೂಡ ಅಷ್ಟೇ ಸಕಾಲಾಗಿ ಸಿಗುತ್ತೆ, ಅರೌಂಡ್ 22 to 24 km/L ಸಿಗುತ್ತೆ ಡೀಸೆಲ್ ಅಲ್ಲಿ. ಅಪ್ ನೆಕ್ಸ್ಟ್ ನಿಮಗೆ ಯಾವುದೇ ಥರದ್ದು ಹೊಸ ಕಾರ್ಸ್ ಡಿಸೈನ್ ಇಷ್ಟ ಆಗಿಲ್ಲ ಅಂದರೆ, ಸ್ವಲ್ಪ ರೆಟ್ರೋ ಡಿಸೈನ್ ಜೊತೆ ಅದನ್ನ ಕಾರ್ ಹೇಳಪ್ಪ ಅಂದರೆ, ಐ ವುಡ್ ಸಜೆಸ್ಟ್ ಫಸ್ಟ್ ಜನರೇಷನ್ ಮಾರುತಿ ಸುಜುಕಿ ಝೆನ್. ಸೊ ಇದು ಲಾಂಚ್ ಆಗಿದ್ದು 1993 ಅಲ್ಲಿ. ಅಪ್ ಟಿಲ್ 2006 ಇದರ ಪ್ರೊಡಕ್ಷನ್ ಇತ್ತು. ಸೊ ಇದು ನಿಮಗೆ ವಿತಿನ್ 2 lakhs ಸಿಕ್ಬಿಡುತ್ತೆ, 1.5 to 2 lakhs ಮ್ಯಾಕ್ಸಿಮಮ್ ಅಷ್ಟೇ ಈ ಕಾರ್ದು. ಸೊ ಇದ್ರ 1 ಲೀಟರ್ ಪೆಟ್ರೋಲ್ ಇಂಜಿನ್ ಇದೆ. ಸೊ ಇದ್ರ ಹಾರ್ಸ್ ಪವರ್ ಬಂದ್ಬಿಟ್ಟು 50 to 60 ಇದೆ. ಮೈಲೇಜ್ ಇದ್ರದ್ದು ಎಕ್ಸ್ಪೆಕ್ಟ್ ಮಾಡೋದಾದ್ರೆ ಅರೌಂಡ್ 15 ಇಸ್ ವಾಟ್ ಐ ವುಡ್ ಸೇ. ಝೆನ್ ತಗೊಂಡು ನೀವು ಅಕಸ್ಮಾತ್ ಮಾಡಿಫೈ ಮಾಡ್ತೀರಾ, ಫಸ್ಟ್ ಬೆಸ್ಟ್ ಆಪ್ಷನ್. ಸೊ ನೀವು ವಿತಿನ್ 5 lakhs ಒಂದು ಒಳ್ಳೆ ಮಾಡಿಫೈಡ್ ಒಂದು 120 ಹಾರ್ಸ್ ಪವರ್ ಝೆನ್ ನೀವು ರೆಡಿ ಮಾಡ್ಬಿಡ್ಬೋದು. ಸೊ ಯೂಶಲಿ ಒನ್ ಆಫ್ ದ ಮೋಸ್ಟ್ ಕಾಮನ್ ಮಾಡಿಫಿಕೇಶನ್ಸ್ ಏನ್ ಮಾಡ್ತಾರೆ ಅಂದ್ರೆ, ಝೆನ್ ತಗೊಂಡು ಎಸ್ಟೀಮ್ ಅಂತ ಇನ್ನೊಂದು ಕಾರ್ ಇತ್ತು ಮಾರುತಿ ಸುಜುಕಿಯಲ್ಲಿ. ಸೊ ಅದಕ್ಕೆ ಅರೌಂಡ್ 90 to 100 bhp ಏನೋ ಇತ್ತು. ಸೊ ಆ ಇಂಜಿನ್ ತಗೊಂಡು ಝೆನ್ಗೆ ಸ್ವಾಪ್ ಮಾಡಿಸ್ತಾರೆ. ಸೊ ಆ ಇಂಜಿನ್ ತಗೊಂಡು ಝೆನ್ಗೆ ಹಾಕ್ದಾಗ ಏನಾಗುತ್ತೆ ಅಂದ್ರೆ, ಝೆನ್ ಇಸ್ ವೆರಿ ಲೈಟ್ weight. ಸೊ ದಟ್ ಕಾರ್ ಅಬ್ಸಲ್ಯೂಟ್ಲಿ ಫ್ಲೈಸ್ ಅಂತ ಹೇಳ್ಬೋದು. ಇಟ್ಸ್ ವೆರಿ ಫನ್ ಟು ಡ್ರೈವ್. ಲುಕಿಂಗ್ ಫಾರ್ ಅ ಫನ್ ಕಾರ್ ಅಂಡ್ ಅ ಪ್ರಾಜೆಕ್ಟ್ ಕಾರ್, ಐ ವುಡ್ ಸಜೆಸ್ಟ್ ಝೆನ್. ಸೊ ಅಪ್ ನೆಕ್ಸ್ಟ್ ಇಸ್ ಕ್ರಾಸ್ ಓವರ್ಸ್. ಸೊ ಈ ಕ್ರಾಸ್ ಓವರ್ ಒಂಥರ SUV ಅಲ್ಲ, ಒಂಥರ ಹ್ಯಾಚ್ ಬ್ಯಾಕು ಅಲ್ಲ. ನಿಮ್ಗೆ ಏನಾರ ಮಿಡ್ಲಲ್ಲಿ ಯಾವ್ದಾರ ಒಂದು ಕಾರ್ ಹೇಳಪ್ಪ ಅಂದ್ರೆ ಅದಕ್ಕೂ ಕೂಡ ಲಿಸ್ಟ್ ಮಾಡಿದ್ದೀನಿ. ಸೊ ಫಸ್ಟ್ ಕ್ರಾಸ್ ಓವರ್ ಇಸ್ ವಾಟ್ ಐ ವುಡ್ ರೆಕಮೆಂಡ್ ಇಸ್ ಹೋಂಡಾ WRV. ಸೊ ಈ WRV ಹೇಗಿದೆ ಅಂದ್ರೆ, ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿಲ್ಲ, ಆದರೆ ಇದರಲ್ಲಿ ಫೀಚರ್ಸ್ ಬಂದ್ಬಿಟ್ಟು ನಿಮ್ಗೆ ಎಲ್ಲಾ ತರದ ಫೀಚರ್ಸ್ ಇದೆ. ಕ್ರೂಸ್ ಕಂಟ್ರೋಲ್ ಇಂದ ಹಿಡಿದು ಸನ್ ರೂಫ್, ರೇರ್ AC ವೆಂಟ್ಸ್ ಎಲ್ಲ ಕಂಫರ್ಟ್, 5 ಜನ ಆರಾಮಾಗಿ ಕುತ್ಕೊಂಡು ನೋಡಬಹುದು. ಇದ್ರ ಬೂಟ್ ಸ್ಪೇಸ್ ಕೂಡ ಚೆನ್ನಾಗಿದೆ. ಸೊ ಹೋಂಡಾ WRV. ಸೊ ಇದು ನೀವು ತಗೊಳಕ್ ಹೋದ್ರೆ ನಾನು ಇದರಲ್ಲಿ ಡೀಸೆಲ್ ಮಾತ್ರ ನಿಮ್ಗೆ ರೆಕಮೆಂಡ್ ಮಾಡ್ತೀನಿ, ಯಾಕಂದ್ರೆ ಡೀಸೆಲ್ ಮೈಲೇಜ್ ಅಂತೂ ಕಿಕ್ಯಾಸ್ ಅಂತ ಹೇಳ್ಬೋದು. ಇದು ಆವರೇಜ್ ಬಂದ್ಬಿಟ್ಟು 17 to 25. ಸೊ ಸಿಟಿಯಲ್ಲಿ ನೀವು ಈಸಿಯಾಗಿ 18 to 20 ಎಕ್ಸ್ಪೆಕ್ಟ್ ಮಾಡ್ಬೋದು. ಹೈವೇದಲ್ಲಿ ಈಸಿಲಿ ಅಬೌಟ್ 25 ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಕಾರಲ್ಲಿ. ಡೀಸೆಲ್ ಮಾತ್ರ ತಗೋಬೇಕು ಇದರಲ್ಲಿ. ಸೊ 1.5 ಲೀಟರ್ ಡೀಸೆಲ್ ಇಂಜಿನ್ ಇದೆ, ಆಮೇಲೆ 1.2 ಲೀಟರ್ ಪೆಟ್ರೋಲ್ ಇದೆ. ಐ ವುಡ್ ಸಜೆಸ್ಟ್ ಗೋ ಫಾರ್ ದ ಡೀಸೆಲ್, ಯಾಕಂದ್ರೆ ದಿಸ್ ಮೇಕ್ಸ್ ಸೆನ್ಸ್ ಟು ಡ್ರೈವ್ ಇಟ್ ಎವ್ರಿ ಡೇ ಅರೌಂಡ್ ದ ಸಿಟಿ. ಇದರ ಹಾರ್ಸ್ ಪವರ್ ಬಂದು ನೀವು ಡೀಸೆಲ್ ತಗೊಂತೀರಾ ಅಂದ್ರೆ 100 ಹಾರ್ಸ್ ಪವರ್ ಇದೆ. ಸೊ ಐ ವುಡ್ ಸೇ ಸಫಿಷಿಯಂಟ್. ಇದರಲ್ಲಿ 6 ಗೇರ್ಸ್ ಬರುತ್ತೆ. ಇಟ್ಸ್ ನಾಟ್ ದಟ್ ಫನ್ ಟು ಡ್ರೈವ್, ಬಟ್ ನಿಮ್ಮ ಡೈಲಿ ಕಮ್ಯೂಟ್ಗೆ ಒನ್ ಆಫ್ ದ ಬೆಸ್ಟ್ ಕಾರ್ಸ್ ಹೋಂಡಾ WRV. ಸೊ ಪೆಟ್ರೋಲ್ ನೋಡ್ತೀರಾ ಅಂದ್ರೆ ಅದ್ರಲ್ಲಿ 89 ಹಾರ್ಸ್ ಪವರ್ ಇದೆ. ಸೊ ಇದರ ಮೇಂಟೆನೆನ್ಸ್ ಅಷ್ಟೇ ತುಂಬಾ ಕಮ್ಮಿ ಬರುತ್ತೆ ಹೋಂಡಾ. ಸೊ ಇಟ್ ವಿಲ್ ನಾಟ್ ಬಿ ದಟ್ ಎಕ್ಸ್ಪೆನ್ಸಿವ್ ಆನ್ ದ ಪಾಕೆಟ್. ಅಪ್ ನೆಕ್ಸ್ಟ್ ಕ್ರಾಸ್ ಓವರ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ ಅಂದ್ರೆ, ಐ ವುಡ್ ಸಜೆಸ್ಟ್ ದಿಸ್ ಫೋರ್ಡ್ ಇಕೋಸ್ಪೋರ್ಟ್. ಅಗೇನ್ ಫೋರ್ಡ್ ಇಂಡಿಯಾ ಬಿಟ್ ಆಗಿದೆ. ಸೊ ನೀವು ತಗೊಳಕ್ ಮುಂಚೆ ಕ್ಲೀನ್ ಆಗಿ ಕಾರ್ನ ನಿಮ್ಮ ಮೆಕ್ಯಾನಿಕ್ ಅಲ್ಲಿ ಚೆಕ್ ಮಾಡಿಸಿ, ಯಾವುದೇ ಪ್ರಾಬ್ಲಮ್ ಇಲ್ಲ ಅಂದ್ರೆ ಅವಾಗ ಮಾತ್ರ ಪರ್ಚೇಸ್ ಮಾಡಿ. ಸೊ ಇದರಲ್ಲಿ 1.5 ಲೀಟರ್ ಡೀಸೆಲ್ ಬಂತು. ಸೊ ಡೀಸೆಲ್ ಮಾತ್ರ ನೋಡಿ ಫೋರ್ಡ್ ಅಲ್ಲಿ. ಸೊ 2013 ಅಲ್ಲಿ ಲಾಂಚ್ ಆಗಿದ್ದು, 2021 ವರೆಗೂ ಪ್ರೊಡಕ್ಷನ್ ಅಲ್ಲಿ ಇತ್ತು ನಮ್ಮ ಇಂಡಿಯಾದಲ್ಲಿ. ಇದರ ಹಾರ್ಸ್ ಪವರ್ ಆದ್ರೆ ಐ ವುಡ್ ಸೇ ಇಟ್ಸ್ 98 ಹಾರ್ಸ್ ಪವರ್. ಸೊ ನಾಟ್ ದಟ್ ಮಚ್. ಸೊ ಇಟ್ಸ್ ಗುಡ್ ಫಾರ್ ಡೈಲಿ ಡ್ರೈವಿಂಗ್. ಇದರ ಮೈಲೇಜ್ ಕೂಡ ನೋಡೋದಾದ್ರೆ ನಿಮ್ಗೆ ಅರೌಂಡ್ 18 to 20 ಕೊಡುತ್ತೆ ಮೈಲೇಜ್ ಈಸಿಯಾಗಿ ಫೋರ್ಡ್ ಇಕೋಸ್ಪೋರ್ಟ್ ಡೀಸೆಲ್. ಅಪ್ ನೆಕ್ಸ್ಟ್ ಆನ್ ದ ಲಿಸ್ಟ್ ಆಫ್ ಕ್ರಾಸ್ ಓವರ್ಸ್ ಬಂದ್ಬಿಟ್ಟು ಡಸ್ಟರ್. ಐ ಫೀಲ್ ಲೈಕ್ ದಿಸ್ ಇಸ್ ದ ಓನ್ಲಿ ರಿಯಲ್ ಕ್ರಾಸ್ ಓವರ್ ವಿ ಎವರ್ ಹ್ಯಾಡ್. ಸೊ ರೆನಾಲ್ಟ್ ಡಸ್ಟರ್ ಲುಕ್ಸ್ ಅಮೇಸಿಂಗ್. ಸೊ ಇದರಲ್ಲಿ 4x4 ಕೂಡ ಆಪ್ಷನ್ ಲಾಂಚ್ ಮಾಡಿದ್ರು. ಅದು ಸ್ಪೆಸಿಫಿಕ್ ಆಗಿ 2016 ಅಲ್ಲಿ ಮಾತ್ರ. ಇದ್ರಲ್ಲಿ 4x4 ಲಾಂಚ್ ಮಾಡಿದ್ರು. ದಟ್ಸ್ ಕ್ರೇಜಿ. So this is what I mean by an actual crossover. So not that big, but actually has 4x4 capabilities. So ಇದರ ಇಂಜಿನ್ ಬಂದ್ಬಿಟ್ಟು 1.5 ಲೀಟರ್ ಡೀಸೆಲ್ ಇಂಜಿನ್. ಇದರ ಹಾರ್ಸ್ ಪವರ್ ಬಂದು 108 bhp ಇದೆ. I'd say it's pretty good. So ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಆರಾಮಾಗಿ ಒಂದು 15 to 20 ಎಕ್ಸ್ಪೆಕ್ಟ್ ಮಾಡ್ಬೋದು. ಅಪ್ ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿ ಇರೋದು ಸಿಡಾನ್ ಕಾರ್. ಸೊ C ಸೆಗ್ಮೆಂಟ್ ಸಿಡಾನ್ ಕಾರ್. ಸೊ ಇದರಲ್ಲಿ ನಿಮ್ಗೆ ಟ್ಯೂನರ್ಸ್, ಯಾರ್ಯಾರು ಟ್ಯೂನರ್ಸ್ ಇದೀರಾ, ಯಾರ್ಯಾರು ಮಾಡಿಫಿಕೇಶನ್ ಮಾಡಕ್ಕೆ ಆಸೆ ಇದೆ, ಸೊ ಈ ಲಿಸ್ಟ್ ಬಂದು ನಿಮಗಾಗಿ ರೆಕಮೆಂಡ್ ಮಾಡೋದು ಫಸ್ಟ್ ಜನರೇಷನ್ ಹೋಂಡಾ ಸಿಟಿ. ಸೊ ಈ ಕಾರು 1998 ಅಲ್ಲಿ ಲಾಂಚ್ ಆಗಿದ್ದು. ಅಂಟಿಲ್ 2003 ಈ ಕಾರ್ ಪ್ರೊಡಕ್ಷನ್ ಅಲ್ಲಿ ಇತ್ತು. ಸೊ ಇದರಲ್ಲಿ ವಿಟೆಕ್ ಇಂಜಿನ್ ಅಥವಾ ಬರುತ್ತೆ, 1.5 ಲೀಟರ್ ಪೆಟ್ರೋಲ್. ಸೊ ಇದು ಬಂದ್ಬಿಟ್ಟು 90 to 100 ಹಾರ್ಸ್ ಪವರ್ ಇದೆ. ಸೊ ನೀವು ಯಾವ ಕಾರ್ ತಗೊಂಡ್ರೆ ಅದ್ರ ಮೇಲೆ ಡಿಪೆಂಡ್. ಸೊ 2 ಇಂಜಿನ್ ಆಪ್ಷನ್ಸ್ ಇದೆ, 1.3 ಲೀಟರ್ ಒಂದು 1.5. ಸೊ BMW ಫ್ಯಾನ್ಸ್ ಯಾರ್ಯಾರು ಇದ್ದೀರಾ, ಈ ಕಾರ್ ಅವ್ರಿಗೆಲ್ಲ ಆಟೋಮೆಟಿಕ್ ಆಗಿ ಇಷ್ಟ ಆಗುತ್ತೆ, ಬಿಕಾಸ್ ಇಟ್ ಇಸ್ ಸ್ಟ್ರೇಟ್ ಆಫ್ ರಿಪ್ಡ್ ಆಫ್ ಫ್ರಮ್ ಅ BMW. ಸೊ ಹೋಂಡಾದವರು ಡಿಸೈನ್ ಮೇಲೆ ಅಷ್ಟೊಂದು ಖರ್ಚು ಮಾಡಕ್ ಹೋಗಿಲ್ಲ ಅನ್ಸುತ್ತೆ. ಸೊ ಇಟ್ ಲುಕ್ಸ್ ಗುಡ್, ವಿ ಕಾಂಟ್ ಕಂಪ್ಲೇನ್. ಐ ವುಡ್ ಸಜೆಸ್ಟ್ ಇಸ್ ಫಸ್ಟ್ ಜನರೇಷನ್ ಹೋಂಡಾ ಸಿಟಿ. ಸೊ ನೀವು ಇದನ್ನ ತಗೊಂಡು ಒಂದು ಏರ್ ಇಂಟೇಕ್ ಸ್ಟೇಜ್ 1 ಮಾಡಿಸಿದ್ರೆ ಆರಾಮಾಗಿ 120 to 150 ಹಾರ್ಸ್ ಪವರ್ ಪುಷ್ ಮಾಡೋದು ಕಾರು. ಸೊ 1.5 ಲೀಟರ್ ಇಂಜಿನ್ ಬ್ಲಾಕ್ ಅಲ್ವಾ, ಇಟ್ ವಿಲ್ ಬಿ ಕ್ರೇಜಿ ಫನ್ ಟು ಡ್ರೈವ್.
Up next on the list is first generation Skoda Octavia. Yes, it's one of my favorite cars ever made. ಸೊ ಇದರ ಪ್ರೊಡಕ್ಷನ್ ಬಂದು 2001 ಅಲ್ಲಿ ಸ್ಟಾರ್ಟ್ ಆಗಿ 2010 ವರೆಗೂ ಇತ್ತು. ಈ ಕಾರಿನ ಸೆಗ್ಮೆಂಟ್ ಅಲ್ಲಿ ಐ ವುಡ್ ಸಜೆಸ್ಟ್ ಜಸ್ಟ್ ಗೋ ಫಾರ್ ದ ಪೆಟ್ರೋಲ್. ಸೊ ಡೀಸೆಲ್ ನ ಅವಾಯ್ಡ್ ಮಾಡಿ. ಸೊ ಡೀಸೆಲ್ ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಬರುತ್ತೆ, ಪ್ಲಸ್ ಯು ಕಾಂಟ್ ಟ್ಯೂನ್ ಅ ಡೀಸೆಲ್ ಕಾರ್. ಸೊ ನೀವು ಎಕ್ಸಾಸ್ಟ್ ಹಾಕ್ಸ್ಕೊಂಡು ಆ ತರ ಒಂದು ಸ್ವೀಟ್ ಸೌಂಡ್ ಬೇಕಂದ್ರೆ ನಿಮ್ಗೆ ಡೀಸೆಲ್ ಕಾರ್ಸಲ್ಲಿ ಸಿಗಲ್ಲ. ಸೊ ವಾಟ್ ಐ ವುಡ್ ಸಜೆಸ್ಟ್ ಇಸ್ ಜಸ್ಟ್ ಗೋ ಫಾರ್ ದ ಪೆಟ್ರೋಲ್ ಇಂಜಿನ್. ಸೊ ಇದರಲ್ಲಿ ಹಾರ್ಸ್ ಪವರ್ ಅಂದ್ಬಿಟ್ಟು ಅರೌಂಡ್ 90 to 150 ಇದೆ. ಸೊ ನೀವು 150 ಹಾರ್ಸ್ ಪವರ್ ಏನಪ್ಪಾ ಅಂತ ವಂಡರ್ ಮಾಡ್ತಾ ಇದ್ರೆ ಇದರಲ್ಲಿ VRS ಅಂತ ಒಂದು ಮಾಡೆಲ್ ಬಿಟ್ರು. ಸೊ ನೀವು ಅಕಸ್ಮಾತ್ ಎಲ್ಲಾನ ಒಂದು ಸ್ಕೋಡಾ ಆಕ್ಟೇವ್ VRS ಸಿಕ್ಕಿದ್ರೆ ಜಾಕ್ ಪಾಟ್ ಅಂತ ಅಂದ್ಕೊಳ್ಳಿ. ಸರ್ ಇಂಜಿನ್ ಕೂಡ ಆಗಲಿ, ಅದರ ಡ್ರೈವಿಂಗ್ ಡೈನಾಮಿಕ್ಸ್ ಅಂಡ್ ಎರ್ಗೊನಾಮಿಕ್ಸ್ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಕಾರ್ಸ್. ಸ್ಟಾಕ್ ಅಲ್ಲೇ 150 BHP ಬರುತ್ತೆ. ಸೊ ನೀವೇ ಇಮ್ಯಾಜಿನ್ ಮಾಡಿ ಈ ಇಂಜಿನ್ ಕೆಪಾಸಿಟಿ ಏನಿದೆ ಅಂತ. ಸೊ ನೀವು ಈ ಕಾರ್ನ ನೀವು ಸೀರಿಯಸ್ ಆಗಿ ಟ್ಯೂನ್ ಮಾಡ್ತೀರಾ ಅಂದ್ರೆ ಅಪ್ ಟು 300 ಹಾರ್ಸ್ ಪವರ್ ನೀವು ಈ ಕಾರ್ನ ಪುಷ್ ಮಾಡಬಹುದು. 300 ಯೆಟ್ ಅಗೇನ್ ಜರ್ಮನ್ ಕಾರ್ಸ್ ಹೋಗಕ್ ಮುಂಚೆ ಕಾಷನ್ ಇವಾಗಲೇ ಕೊಡ್ತಾ ಇದ್ದೀನಿ. ಸೊ ನೀವು ಒಂದು 5 lakhs ಈ ಕಾರ್ಗೆ ಹಾಕ್ತೀರಾ ಅಂದ್ರೆ ಒಂದು 10 lakhs ಪಕ್ಕಕ್ಕೆ ಇಟ್ಕೊಂಡಿರ್ಬೇಕು. ಸೊ ಆ ತರ ಕಾರ್ಸ್ ಇವೆಲ್ಲ. ಸೊ ಎಷ್ಟು ಫನ್ ಇರುತ್ತೋ ಅದೇ ರೀತಿ ಪ್ರಾಬ್ಲಮ್ಸ್ ಕೂಡ ಕೊಡ್ತವೆ. ಸೊ ಅದಕ್ಕೆಲ್ಲ ಪ್ರಿಪೇರ್ ಆಗಿ ಎಂಥೂಸಿಯಾಸ್ಟಿಕ್ ಆಗಿದ್ರೆ ಮಾತ್ರ ಈ ತರ ಕಾರ್ಸ್ ಗೆ ಎಂಟರ್ ಆಗಿ. ಅಪ್ ನೆಕ್ಸ್ಟ್ ಆನ್ ದ ಲಿಸ್ಟ್ ಇಸ್ ಫಸ್ಟ್ ಜನರೇಷನ್ ಹೋಂಡಾ ಸಿವಿಕ್. ಲುಕ್ಸ್ ಬ್ಯೂಟಿಫುಲ್ ಅಂತ ಹೇಳ್ಬೋದು ನನ್ನ ಒಪಿನಿಯನ್ ಅಲ್ಲಿ. ಈ ಕಾರ್ ಲಾಂಚ್ ಆಗಿದ್ದು 2006 ಅಲ್ಲಿ ಅಂಟಿಲ್ 2012 ಈ ಕಾರ್ ಪ್ರೊಡಕ್ಷನ್ ಅಲ್ಲಿ ಇತ್ತು. ಸೊ ಇದಕ್ಕೆ 1.8 ಲೀಟರ್ ಐವಿಟೆಕ್ ಇಂಜಿನ್ ಬರುತ್ತೆ ಹೋಂಡಾದವ್ರದ್ದು. ಸೊ ಇದ್ರ ಹಾರ್ಸ್ ಪವರ್ ಸ್ಟಾಕ್ ಅಲ್ಲೇ 130 BHP ಇದೆ. ಎಸ್ ಯು ಹರ್ಡ್ ಇಟ್ ರೈಟ್, 130 ಹಾರ್ಸ್ ಪವರ್. ಸೊ ನಿಮ್ಗೆ ಲಕ್ಸುರಿ ಆಗಿ ಕಾರ್ ಇರಬೇಕು, ಪ್ಲಸ್ ಓಡಿಸೋದಕ್ಕೂ ಚೆನ್ನಾಗಿರ್ಬೇಕು, ಈ ಮತ್ತೆ ಲುಕ್ಸು ಇರ್ಬೇಕಂದ್ರೆ ಐ ವುಡ್ ಸಜೆಸ್ಟ್ ಹೋಂಡಾ ಸಿವಿಕ್. ಸೊ ಇದ್ರ ಮೈಲೇಜ್ ಸ್ವಲ್ಪ ಕಮ್ಮಿ ಬರುತ್ತೆ, ಅರೌಂಡ್ 8 to 10 ಅಷ್ಟೇ. ಒಂದೇ ಒಂದು ಏನಪ್ಪಾ ಇದರ ಡೌನ್ ಸೈಡ್ ಅಂದ್ರೆ ಇದರ ಗ್ರೌಂಡ್ ಕ್ಲಿಯರೆನ್ಸ್. ಸೊ ಇದಕ್ಕೆ ಅಷ್ಟೊಂದು ಗ್ರೌಂಡ್ ಕ್ಲಿಯರೆನ್ಸ್ ಬರಲ್ಲ. ಸೊ ಒಂದ್ 4 ಜನ ಕುತ್ಕೊಂಡ್ರಿ ಅಂದ್ರೆ ಕಾರ್ ಸ್ವಲ್ಪ ಲೋ ಆಗುತ್ತೆ, ಆಮೇಲೆ ಎಲ್ಲ ಹಂಪು ಸ್ಕ್ರಾಪ್ ಮಾಡುತ್ತೆ. ಒಳ್ಳೆ ಸೂಪರ್ ಕಾರ್ ತರ ಹಚ್ಬೇಕು ಈ ತರ ಡಯಾಗ್ನಲ್ ಆಗಿ. ಸೊ ಅದೊಂದು ಈ ಕಾರಿನ ಮೇಜರ್ ಪ್ರಾಬ್ಲಮ್ ಅಂತ ನಾನು ಹೇಳ್ತೀನಿ. ಅದು ಬಿಟ್ರೆ ಲುಕ್ಸ್ ಗುಡ್, ಡ್ರೈವ್ಸ್ ಅಮೇಸಿಂಗ್, ಹೋಂಡಾ ಇಂಜಿನ್ ವಿಚ್ ಮೇಂಟೈನ್ ಗುಡ್. ಸೊ ನೀವು ತಗೊಳ್ಳಕ್ ಮುಂಚೆ ಸರ್ವಿಸ್ ಹಿಸ್ಟ್ರಿ ಎಲ್ಲ ಚೆಕ್ ಮಾಡಿಸಿ ತಗೊಬೇಕು ಈ ತರ ಕಾರ್ಸ್ ಅಲ್ಲಿ. ಸೊ ಅಪ್ ನೆಕ್ಸ್ಟ್ ಆನ್ ಅವರ್ ಲಿಸ್ಟ್ ಇಸ್ ಡಿ ಸೆಗ್ಮೆಂಟ್ ಕಾರ್ಸ್. ಎಸ್, ನಿಮ್ಗೆ ಯಾರಾದ್ರೂ ಲಕ್ಸುರಿ ನೋಡ್ತಾ ಇದ್ದೀರಾ ಅಂದ್ರೆ ಅಂಡರ್ ಅ ಬಜೆಟ್, ವೆಲ್ ದಟ್ ಡಸಂಟ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್, ಬಜೆಟ್ ಅಂಡ್ ಲಕ್ಸುರಿ. ಬಟ್ ಸ್ಟಿಲ್ thanks to depreciation with used cars that does go hand in hand. First car under 5 lakhs ಬಂದ್ಬಿಟ್ಟು Honda Accord. Yes, the first generation Honda Accord. ಸೊ ಇದು 2001 ಇಂದ 2013 ವರೆಗೂ ಪ್ರೊಡಕ್ಷನ್ ಅಲ್ಲಿ ಇತ್ತು. ಅಂಡರ್ 5 lakhs ನಿಮ್ಗೆ ಆರಾಮಾಗಿ ಸಿಗುತ್ತೆ. ತುಂಬಾನೇ ಲಿಸ್ಟಿಂಗ್ಸ್ ಇದೆ OLX ಅಲ್ಲಿ. ಇದರ ಡೀಸೆಲ್ ಇಲ್ಲ. ಸೊ ಇದು ಬಂದು 2.3 ಲೀಟರ್ ಪೆಟ್ರೋಲ್ ಇಂಜಿನ್, ಮತ್ತೆ ಇನ್ನೊಂದು ಬಂದ್ಬಿಟ್ಟು 2.4 ಲೀಟರ್ ಐವಿಟೆಕ್ ಪೆಟ್ರೋಲ್ ಇಂಜಿನ್ ಇದೆ. ಸೊ ಇದು ಹಾರ್ಸ್ ಪವರ್ ಕೂಡ 145 to 180 ಹಾರ್ಸ್ ಪವರ್ ಇದೆ, ಮ್ಯಾಕ್ಸಿಮಮ್ 180. ಈಸಿಲಿ ನೀವು ಸ್ಪೀಡ್ಸ್ ಅಪ್ ಟು 220 ಮಾಡಬಹುದು. ಸೊ ಈ ಕ್ಲಾಸಿನ ಕಾರ್ಸ್ ನೋಡೋರು ಮೈಲೇಜ್ ನ ತಲೆಯಿಂದ ತೆಗೆದ್ಬಿಡಿ. ಸೊ ಈ ಕ್ಲಾಸಿನ ಕಾರ್ಸ್ ಅಲ್ಲಿ ನಿಮ್ಗೆ ಯಾರಾದ್ರೂ ಮೈಲೇಜ್ ಬರಲ್ಲ. ಸೊ ಬಿಕಾಸ್ ಈ ಕಾರ್ಸ್ ಎಲ್ಲ ಹೊಸದಾಗಿದ್ದಾಗ ಆಗಿನ ಕಾಲದಲ್ಲಿ ಇಟ್ ವಾಸ್ ವೆಲ್ ಅಬೌವ್ 30 lakh rupees. ಸೊ ಆ ತರ ಕಾರ್ಸ್ ಅಲ್ಲಿ ಯಾರು ಮೈಲೇಜ್ ನ ಕೇಳಕ್ ಹೋಗ್ಬೇಡಿ. ಸೊ ಇದ್ರ ಮೈಲೇಜ್ ಬಂದ್ಬಿಟ್ಟು ಅರೌಂಡ್ 6 to 8 ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಸಿಟಿಯಲ್ಲಿ. ಅಪ್ ನೆಕ್ಸ್ಟ್ ಆನ್ ಆರ್ ಡಿ ಸೆಗ್ಮೆಂಟ್ ಕಾರ್ಸ್ ನಾನು ನಿಮ್ಗೆ ಯಾಕೆ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಸ್ಕೋಡಾ ಸೂಪರ್ಬ್. ಎಸ್, ಸೊ ಅರ್ಲಿಯರ್ ಮಾಡೆಲ್. ಸೊ ಇದು 2004 ಅಲ್ಲಿ ಲಾಂಚ್ ಆಗಿ 2013 ವರೆಗೂ. ಸೊ 2004 ಎಲ್ಲ ತಗೊಳಕ್ ಹೋಗ್ಬೇಡಿ. ಐ ವುಡ್ ಸಜೆಸ್ಟ್ ಇಸ್ ಅಬೌಟ್ 2010 ನೋಡಿ. ಸೊ 2010, 11, 12, 13 ನೋಡಿ. ಸೊ ಇಟ್ ಲುಕ್ಸ್ ಆಬ್ಸಲ್ಯೂಟ್ಲಿ ಬಾಲರ್ ಅಂತ ಹೇಳ್ತೀನಿ ಈ ಕಾರ್ ಅಂತೂ. ಸೊ ಇಟ್ಸ್ ಲುಕ್ಸ್ ಲೈಕ್ ಅ ಟ್ಯಾಂಕ್. ಸೊ ಇಟ್ಸ್ ಲಿಟರಲಿ ಬಿಲ್ಟ್ ಲೈಕ್ ಅ ಟ್ಯಾಂಕ್ ಫ್ರಮ್ ಸ್ಕೋಡಾ. ಸೊ ಇದರಲ್ಲಿರುವಂತ ಲಕ್ಸುರಿ ಅಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ. ಇದರ ಲೆಗ್ ರೂಮ್ ಆಗಲಿ ಆಲ್ಮೋಸ್ಟ್ ಲೈಕ್ ಎನ್ ಎಸ್ ಕ್ಲಾಸ್ ಇದೆ ಅಂತಾನೆ ಹೇಳ್ಬೋದು ಇದರ ಲೆಗ್ ರೂಮ್. ಸೊ ಇದ್ರ ಹಾರ್ಸ್ ಪವರ್ ಬಂದು 110, ಅರೌಂಡ್ 110 ಇದೆ. ಸೊ ಮೈಲೇಜ್ ಕೂಡ ನೀವು ಒಂದು 10 to 16 ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಡೀಸೆಲ್ ಆಟೋಮ್ಯಾಟಿಕಲಿ. ಇದರಲ್ಲಿ ಏನಪ್ಪಾ ಒಂದು ಪ್ರಾಬ್ಲಮ್ ಅಂದ್ರೆ ಇದರ DSG. ಸೊ ಸ್ಕೋಡಾ ಬಂದ್ಬಿಟ್ಟು DSG ಏನೋ ಗೇರ್ ಬಾಕ್ಸ್ ಯೂಸ್ ಮಾಡ್ತಾರೆ. ಸೊ ಇದು ಯೂಶಲಿ 1 lakh ಮೇಲ್ ಹೊಡಿದ್ರೆ ಅದು ಫೇಲ್ ಆಗುತ್ತೆ. ಸೊ ನೀವು ಈ ಕಾರ್ ತಗೊಳ್ಳಕ್ ಮುಂಚೆ ಹಳೆ ಓನರ್ ಅಕಸ್ಮಾತ್ ಏನಾದ್ರು ಆ ಗೇರ್ ಬಾಕ್ಸ್ ನ ರಿಪ್ಲೇಸ್ ಮಾಡಿಸಿ ಅಥವಾ ಸರ್ವಿಸ್ ಮಾಡಿಸಿದ್ರೆ ಮಾತ್ರ ತಗೊಳ್ಳಿ. ಇಲ್ಲ ಅಂದ್ರೆ ಆ ಟ್ಯಾಕ್ಸ್ ನಿಮ್ ಮೇಲೆ ಬರುತ್ತೆ, ಗ್ಯಾರಂಟಿ. ಅದೇನೋ ಬಂದ್ರೆ ಮಿನಿಮಮ್ ಒಂದು 80,000 ಆಗುತ್ತೆ. ಸೊ ಇಟ್ ವಿಲ್ ಕಾಸ್ಟ್ ಬಿಟ್ವೀನ್ 80,000 to 1 lakh to just replace the clutch in that car. Next premium car I would suggest is Toyota Camry. ಸೊ ನೀವು ಮೇಂಟೆನೆನ್ಸ್ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳಕ್ ಇಷ್ಟ ಇಲ್ಲ, ನಿಮ್ಗೊಂದು ಒಳ್ಳೆ ಕಾರು, ಲಕ್ಸುರಿ ಕಾರ್ ಬೇಕಪ್ಪ ಅಂತ ಹುಡುಕ್ತಾ ಇರೋರು ಅಂಡರ್ 5 lakhs. ಸೊ ಇದರಲ್ಲಿ 2.4 ಲೀಟರ್ ಪೆಟ್ರೋಲ್ ಇಂಜಿನ್ ಇದೆ, ಅರೌಂಡ್ 146 ಹಾರ್ಸ್ ಪವರ್ ಇದೆ. ಸೊ ಇದರ ಮೈಲೇಜ್ ಅರೌಂಡ್ 8 to 10 ಅಷ್ಟೇ. ಸೊ ಇದರ ಮೈಲೇಜ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ. ಇದರ ಆಟೋಮೆಟಿಕ್ ಕೂಡ ಇತ್ತು. ಸೊ ಈಸಿಯಾಗಿ ಈ ಕಾರು ಅಬೌಟ್ 200 ಸ್ಪೀಡ್ಸ್ ಮಾಡುತ್ತೆ ಅಂಡ್ ಇಟ್ಸ್ ವೆರಿ ಸೇಫ್ ಅಂತಾನು ಹೇಳ್ಬೋದು. ಡಿ ಸೆಗ್ಮೆಂಟ್ ಅಲ್ಲಿ ಯಾವ ಕಾರ್ ಹೇಳ್ತಾ ಇದೀನಿ ಅದಕ್ಕೆಲ್ಲ
ಸ್ಟ್ಯಾಂಡರ್ಡ್ ಸೇಫ್ಟಿ, ABS, ಟ್ರಾಕ್ಷನ್ ಕಂಟ್ರೋಲ್, ಏರ್ ಬ್ಯಾಗ್. ಇದು ಲಾಂಚ್ ಆಗಿದ್ದು 2002 ಅಲ್ಲಿ, ಅಂಟಿಲ್ 2011 ಇದರ ಪ್ರೊಡಕ್ಷನ್ ಇತ್ತು. ಸೊ ಇದು ಓಲ್ಡ್ ಜನರೇಷನ್ ಕ್ಯಾಮ್ರಿ ಬಗ್ಗೆ ಮಾತಾಡ್ತಾ ಇದೀನಿ. ಸೊ ಅಂಡರ್ 5 lakhs ನಿಮಗೆ ಆರಾಮಾಗಿ ಸಿಗುತ್ತೆ. ಸೊ ಯಟ್ ಅಗೇನ್ ಐ ವುಡ್ ಸೇ ಅಗೇನ್, ನೀವು ಈ ಕಾರ್ಸ್ ನ ಅಂಡರ್ 5 lakhs ನೋಡ್ತಾ ಇದ್ದೀರಾ ಅಂದ್ರೆ ಒಬ್ಬ ಟ್ರಸ್ಟೆಡ್ ಮೆಕ್ಯಾನಿಕ್ ನ ನಿಮ್ಮೊಂದಿಗೆ ಕರ್ಕೊಂಡೋಗಿ ಎಲ್ಲ ಕ್ಲೀನ್ ಆಗಿ A to Z ಚೆಕ್ ಮಾಡಿಸಿ ಎಲ್ಲ ಚೆಕ್ ಪಾಯಿಂಟ್ಸ್ ಕ್ಲಿಯರ್ ಆದ್ರೆ ಮಾತ್ರ ಈ ಕಾರ್ಸ್ ನ ಪರ್ಚೇಸ್ ಮಾಡಿ. ಸೊ ಇಷ್ಟ ಆಗಿತ್ತು ನಮ್ಮ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ರಿಯಲ್ ಕಾರ್ ಕಂಟೆಂಟ್ಗೆ ಕನ್ನಡದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನ ಹೇಳ್ತಾ ಟೇಕ್ ಕೇರ್, ಗುಡ್ ಬೈ.